ಹಾಯ್ ಫ್ರೆಂಡ್ಸ್, ಅನಿತಾಸ್ ಬರ್ಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೇಸಿಗೆಯ ಬಿರು ಬಿಸಿಲ ಜಳ ಎಲ್ಲರಿಗೂ ಬಿಸಿ ತುಪ್ಪ ಥರ ಕಾಡ್ತಾ ಇದೆ. ತುಂಬಾ ಬಿಸಿಲು. ಆ ಮಧ್ಯಾಹ್ನ ಬಿಸಿಲಲ್ಲಿ ನಿಜವಾಗ್ಲೂ ಊಟ ಮಾಡೋಕ್ಕೆ ಕಷ್ಟ ಆಗುತ್ತೆ. ಟಿಫನ್ ಮಾಡಿದ್ರೇ ಕೂಡ ಡೈಜೆಸ್ಟ್ ಆಗ್ತಿರಲ್ಲ. ಹಾಗಾಗಿ ಅಂಥ ಟೈಮಲ್ಲಿ ಈ ಥರ ಕೂಲಾಗಿ ಒಂದು ಫ್ರೂಟ್ ಸಲಾಡ್ ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಹಾಗಿದ್ರೆ ಮನೆಯಲ್ಲೇ ಇರೋ ಹಣ್ಣುಗಳನ್ನ ತೊಗೊಂಡು ಒಂದು ಫ್ರೂಟ್ ಸಲಾಡ್ನ ರೆಡಿ ಮಾಡಿಬಿಡೋಣ. ಬನ್ನಿ ಫ್ರೆಂಡ್ಸ್, ಮಾಡೋ ವಿಧಾನನ ನೋಡ್ಕೊಳ್ಳೋಣ. ನೋಡಿ, ಮನೆಯಲ್ಲೇ ಇರೋವಂಥ ಕೆಲವೊಂದು ಹಣ್ಣುಗಳನ್ನ ತೊಗೊಂಡಿದ್ದೀನಿ. ಗ್ರೇಪ್ಸ್ ಇದೆ, ಲಿಚ್ಚಿ ಇದೆ, ಹಾಗೆ ಬಟರ್ ಫ್ರೂಟ್ ಇದೆ, ದಾಳಿಂಬೆ ಇದೆ, ಹಾಗೆ ಪ್ಲಮ್ ಕೂಡ ಇದೆ. ಇದಿಷ್ಟನ್ನೇ ಹಾಕಿಬಿಟ್ಟು ನಾನು ಒಂದು ಫ್ರೂಟ್ ಸಲಾಡ್ನ ಮಾಡ್ತಾಯಿದ್ದೀನಿ. ಹಣ್ಣುಗಳನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡೋದೆಲ್ಲ ತೋರಿಸಿ ಬೋರಿಡ್ಸಲ್ಲ, ಎಲ್ಲ ಒಂದು ಕಡೆಯಿಂದ ಕಟ್ ಮಾಡಿ ಇಟ್ಕೊಳ್ತೀನಿ. ಅಷ್ಟರಲ್ಲಿ ಒಂದು ಮಿಲ್ಕ್ ಕಾಯಿಸ್ಕೊಂಡು ಬಿಡೋಣ. ಒಂದು ಟೀ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ 1 ಗ್ಲಾಸಷ್ಟು ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಳ್ತೀನಿ. ನೋಡಿ, ಫ್ರೂಟ್ ಸಲಾಡು ಐಸ್ ಕ್ರೀಮ್ ಥರ ಫ್ಲೇವರಲ್ಲಿ ಕೂಲಾಗಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೆ ನಾನು ಇವಾಗ 2 ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ. 1/4 ಗ್ಲಾಸ್ ಸಾಕಾಗುತ್ತೆ. ಅದೇ ಹಾಲನ್ನು ಹಾಕಿ ಕಸ್ಟರ್ಡ್ ಪೌಡ್ರನ್ನ ಸ್ವಲ್ಪ ಬೀಟ್ ಮಾಡ್ಕೊಳ್ತೀನಿ. ಹಾಗೆ ಡೈರೆಕ್ಟ್ ಹಾಕೋದ್ರಿಂದ ಸ್ವಲ್ಪ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಸ್ಟರ್ಡ್ ಪೌಡ್ರನ್ನ ಬೀಟ್ ಮಾಡಿ ಇಟ್ಕೊಳ್ತೀನಿ. ಮೊದಲಿಗೆ ಈಗ ನಾನು ಹಾಲು ಕಾಯಿಸ್ಲಿಕ್ಕೆ ಇಟ್ಕೊಳ್ತೀನಿ. ನೋಡಿ, ಬೀಟ್ ಮಾಡಿದ್ದಾಯಿತು. ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ? ಸ್ಟವ್ ಹಚ್ಕೊಂಡು ಹಾಲು ಕಾಯಿಸ್ಲಿಕ್ಕೆ ಇಟ್ಬಿಡೋಣ. ಹಾಲು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಿಹಿ ಇನ್ನೂ ಬೇಕಂದರೆ ಹಾಕ್ಕೊಳ್ಬೋದು. ಅದಕ್ಕೆ ವೈಟ್ ಸಕ್ಕರೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, 2 ಸ್ಪೂನಷ್ಟು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ನೋಡಿ, ಹಾಲು ಕಾಯಿಸ್ತಾ ಇದ್ದೀನಿ. ಮುಕ್ಕಾಲು ಹಂತ ಕಾಯ್ದಿದೆ. ಈ ಹಂತದಲ್ಲಿ ನಾನು ಕಸ್ಟರ್ಡ್ ಮಿಲ್ಕ್ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ. ಕಸ್ಟರ್ಡ್ ಮಿಲ್ಕ್ ಪೌಡ್ರ್ ಹಾಕಿದ ಮೇಲೆ ತಿರುಗಿಸ್ತಾನೆ ಇರಬೇಕು. ತುಂಬ ಬೇಗ ಗಟ್ಟಿಯಾಗುತ್ತೆ, ಒಂದೊಳ್ಳೆ ಥಿಕ್ನೆಸ್ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ, ಎಷ್ಟು ಬೇಗ ತಿಕ್ಕಾಗ್ತಾ ಇದೆ. ಹೀಗೆ ತಿರುಗಿಸ್ಕೊಳ್ತಾ ಇರಬೇಕು. ಒಂದು 5 ನಿಮಿಷ ಒಂದು ಕುದಿ ಬರೋವರೆಗೂ ಇಟ್ಕೊಳ್ಬೇಕಾಗತ್ತೆ ಅಷ್ಟೇ. ನೋಡಿ, ಕೈ ಬಿಡ್ದೇನೆ ಕಲಕ್ತಾ ಇದ್ದೀನಿ. ಒಂದು ಕುದಿ ಬಂದ ತಕ್ಷಣವೇ ಇಳಿಸ್ಕೊಂಡು ಬಿಡಬೇಕು. ನೋಡಿ, ಬಂತಲ್ಲ? ಈಗ ಆಫ್ ಮಾಡ್ಕೊಳ್ಳೋಣ. ಸಾಕಾಗುತ್ತೆ ಅಷ್ಟು. ಇದು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಅದ್ರ ಜೊತೆಗೆ ಆಫ್ ಮಾಡೋವಾಗ 2 ಸ್ಪೂನಷ್ಟು ಬ್ರೌನ್ ಶುಗರ್ನ ತೊಗೊಂಡಿದ್ದೀನಿ. ವೈಟ್ ಶುಗರ್ ಬಳಕೆಯನ್ನು ಕಡಿಮೆ ಮಾಡಿದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ನಾನು ಬ್ರೌನ್ ಶುಗರು ಎಲ್ಲರ ಮನೆಯಲ್ಲೂ ಇರಲ್ಲ, ಹಾಗಾಗಿ ವೈಟ್ ಶುಗರ್ನ 2 ಸ್ಪೂನಷ್ಟು ಹಾಕಿ ತೋರಿಸಿದ್ದೀನಿ. ಆದಷ್ಟು ಸಿಹಿನ ಕಡಿಮೆ ಮಾಡೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ, ಬಿಸಿಯಲ್ಲಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಅಷ್ಟರಲ್ಲಿ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಬಟರ್ ಫ್ರೂಟನ್ನು ಹಾಕ್ಕೊಳ್ತಿದ್ದೀನಿ. ಎರಡನೇದಾಗಿ ದ್ರಾಕ್ಷಿನ 2 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು. ಈಗ ಪ್ಲಮ್ಮನ್ನು ಹಾಕ್ಕೊಂಡಿದ್ದೀನಿ, 1 ಹಣ್ಣು. ಹಾಗೆ ಸುಲಿದಿಟ್ಕೊಂಡಿರೋಂಥ ಲಿಚ್ಚಿನ ಹಾಕ್ಕೊಳ್ತಿದ್ದೀನಿ. ಬಾಳೆಹಣ್ಣು, ಆಪಲ್ಲು, ದಾಳಿಂಬೆ ಏನಿದ್ರೂ ಸರಿ, ಹಣ್ಣುಗಳದ್ದು ಫ್ರೂಟ್ ಸಲಾಡ್ ಮಾಡಿ ತಿನ್ನೋದ್ರಿಂದ ಒಂದು ಟೈಮ್ ಊಟನ ಸ್ಕಿಪ್ ಮಾಡ್ಬೋದು. ಮತ್ತು ತುಂಬಾ ತಂಪಾಗಿರುತ್ತೆ ಬಿಸಿಲಿಗೆ. ಹಣ್ಣುಗಳೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಈಗ ಕಾಯಿಸಿರೋ ಅಂಥ ಕಸ್ಟರ್ಡ್ ಮಿಲ್ಕನ್ನು ಸೇರಿಸ್ಕೊಂಡೆ.
ಲಾಸ್ಟಲ್ಲಿ ಇನ್ನೂ ಕೆಲವೊಂದು ಹಣ್ಣುಗಳನ್ನ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ದಾಳಿಂಬೆ ಕಾಳನ್ನು ಹಾಕ್ಕೊಳ್ತಿದ್ದೀನಿ. ಒಂದು ಹಣ್ಣನ್ನು ಸುಲಿದಿಟ್ಕೊಂಡಿದ್ದೆ, ಸ್ವಲ್ಪ ಮೇಲೆ ಗಾರ್ನಿಷಿಗೆ ಸ್ವಲ್ಪ ಉಳಿಸ್ಕೊಳ್ತೀನಿ. ಹಾಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ವಾಲ್ನಟ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಡಿಲಿಷಿಯಸ್ ಫ್ರೂಟ್ ಸಲಾಡು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಡೈಜೆಷನ್ನಿಗಂತೂ ತುಂಬಾ ಒಳ್ಳೆಯದು. ಬಿಸಿಲಲ್ಲಿ ಗಟ್ಟಿ ಪದಾರ್ಥಗಳನ್ನ ತಿನ್ನೋ ಬದಲು ಮಧ್ಯಾಹ್ನ ಒನ್ ಟೈಮ್ ಫ್ರೂಟ್ ಸಲಾಡ್ ತಿನ್ನೋದ್ರಿಂದ ಊಟನೂ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಮತ್ತು ತಂಪಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಫ್ರೂಟ್ ಸಲಾಡ್ ಏನೋ ರೆಡಿ ಆಯಿತು. ಈಗ ಒಂದು ಗ್ಲಾಸ್ ಬೌಲ್ಗೆ ಸರ್ವ್ ಮಾಡ್ಕೊಂಡು ಬಿಡೋಣ. ಸರ್ವ್ ಮಾಡಿದ ನಂತರ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ತಿಂತಾಯಿದ್ರೆ ಆ ಮಜಾನೇ ಬೇರೆ ಫ್ರೆಂಡ್ಸ್. ಬಿಸಿಲಿಗೆ ಸಖತ್ತಾಗಿರುತ್ತೆ. ಬೌಲಿಗೆ ಸರ್ವ್ ಮಾಡ್ಕೊಂಡು ಬಿಡ್ತೀನಿ. ಅದರಲ್ಲೂ ಕಸ್ಟರ್ಡ್ ಮಿಲ್ಕ್ ಸೇರಿಸಿರೋದ್ರಿಂದ ಅಂತೂ ಇನ್ನೂ ಬೊಂಬಾಟಾಗಿರುತ್ತೆ ಫ್ರೂಟ್ ಸಲಾಡು. ಕಸ್ಟರ್ಡ್ ಮಿಲ್ಕ್ನ ಫ್ರೂಟ್ಸಿಗೆ ಮಿಕ್ಸ್ ಮಾಡುವಾಗ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿ. ನಂತರ ಈಗ ಮೇಲೆ ಇನ್ನೊಂದು ಸ್ವಲ್ಪ ದಾಳಿಂಬೆ ಕಾಳು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಳೋಣ ಇದರೊಳಗಡೆ. ಹೆಚ್ಚಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ತಿದ್ದೀನಿ. ಈಗ ಮೇಲೆ 1 ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕ್ಕೊಳ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಗಾರ್ನಿಷ್ ಮಾಡ್ತೀನಿ. ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೇ ಕೂಡ ಒಂದು ಸ್ಪೂನ್ ಟೇಸ್ಟ್ ಮಾಡಬೇಕಪ್ಪ ಅಂತ ಅನ್ನಿಸ್ಬೇಕು. ಹಾಗಾಗಿ ಪ್ರೆಸೆಂಟೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಫ್ರೆಂಡ್ಸ್. ಸಿರಪನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ತೆಗೆದು ತಿನ್ನಬೇಕು. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗಿದೆ ಅಲ್ವಾ? ನೋಡಿದ್ರೇ ತಿನ್ಬೇಕು ಅನಿಸ್ತಿದೆ ಅಲ್ವಾ? ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ಹಾಕಿ ತಿಳಿಸಿ. ನೋಡಿ, ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ತೆಗೆದು ತಿಂತಾಯಿದ್ರೆ ತುಂಬಾ ಮಜವಾಗಿರುತ್ತೆ. ಕೂಲಾಗಿ ಆರೋಗ್ಯಕರವಾಗಿ ಕೂಡ ಇರುತ್ತೆ. ಐಸ್ ಕ್ರೀಮ್ಗಿಂತ ವಾಸಿ ಅಲ್ವಾ? ನಾನು ಜೆಲ್ಲಿ ಸ್ವೀಟ್ನ ಮಾಡಿದ್ದೆ. ಲಾಸ್ಟಲ್ಲಿ ಜೆಲ್ಲಿ ಸ್ವೀಟ್ ಕೂಡ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ. ತುಂಬಾ ಚೆನ್ನಾಗಿತ್ತು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಹಾಗಿದ್ರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.